ಇಬ್ರು ಕಾರ್ಪೊರೇಟ್ ನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ನಾನು IBMಗೆ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಯಜಮಾನ್ರು ಜನರಲ್ ಎಲೆಕ್ಟ್ರಿಕಲ್ಸ್ಗೆ. ಸರಿ ಎಲ್ಲಿ ಇಡೋಣ ಗೊತ್ತಿಲ್ಲ. ನಾನು ಹೇಳಿದೆ ಓಕೆ ಡಿಕ್ಕಿ ಓಪನ್ ಮಾಡಿ I10 ಜ್ಯೂಸ್ ಸೆಂಟರ್ ಎಂತಾನೆ ಕರೆಯೋಣ ಅಂತ. ಹಂಗೆ I10 ನಲ್ಲೇ ಆಕ್ಚುಲಿ ನಾವು ಫಸ್ಟ್ 2 days ಮಾಡಿದ್ದು. Buttermilk, ragi cold, lemon juice, 10 rupees. Come get it while it's cold. Buttermilk, ragi cold, lemon juice. ಬೇಸಿಗೆ ಸ್ಟಾರ್ಟ್ ಆಗಿದೆ. ಬಿಸಿಲು ಜಗನೇ ತುಂಬ ಜಾಸ್ತಿ ಇದೆ. ಇದು ಫ್ಯಾಮಿಲಿ ಎಲ್ಲ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸು. ಇದು ಮನೆ ಹತ್ರ ರನ್ ಆಗ್ತಿರೋ ಬಿಸ್ನೆಸ್ಸು ಚಿಕ್ಕದಾಗಾದ್ರೂ ಯಶಸ್ವಿಯಾಗಿ ರನ್ ಮಾಡ್ತಾ ಇದ್ದಾರೆ. ಅದೇನು ಬಿಸ್ನೆಸ್ ಅಂತ ಬನ್ನಿ ನೋಡೋಣ. ಮ್ಯಾಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ಸ್ಯಾಮಂತ ಅಂತ. ಏನೇನು ಮಾಡ್ತಾ ಇದ್ದೀರಾ ಮ್ಯಾಮ್ ನೀವು? ನಾವು ಬಟರ್ ಮಿಲ್ಕ್, ರಾಗಿ ಕೂಲ್ ಮತ್ತೆ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಅದು ಅಂದ್ರೆ ಎಷ್ಟು ml ಕೊಡ್ತೀರಾ? ಪ್ರೈಸ್ ಎಷ್ಟು? ಆಕ್ಚುಲಿ ಇದು ಗ್ಲಾಸ್, ಓಕೆ, ಈ ಗ್ಲಾಸ್ ನಲ್ಲಿ ಕೊಡ್ತಾ ಇರೋದು. ಇದು ml ಎಷ್ಟು ಅಂತ ಗೊತ್ತಿರಲ್ಲ. ಬಟರ್ ಮಿಲ್ಕ್ ಮತ್ತೆ ಲೆಮನ್ ಜ್ಯೂಸ್ 10 ರೂಪಾಯಿ. ರಾಗಿ ಮಾಲ್ಟ್ ತರ ಇದೆಲ್ಲ ಕೂಲು, ನಾವು ಕೂಲ್ ಅಂತೀವಿ, ಅದು 15 ರೂಪೀಸ್. ಇವನ್ನೆಲ್ಲ ಪರಿಚಯ ಮಾಡ್ಕೊಡ್ತೀರಾ? ಇದು ನನ್ನ ತಂಗಿ, ಓಕೆ, ಅವಳು ನನ್ನ ಮಗಳು ದೊಡ್ಡವಳು, ಅದು ನನ್ನ ಯಂಗೆಸ್ಟ್ ಡಾಟರ್, ಓಕೆ, ಅದು ನಮ್ಮ ಮಗ ಮಿಡಲ್ ನಲ್ಲಿರೋದು, ಇದು ನನ್ನ ತಂಗಿ. ಇಷ್ಟು ಜನ ಫ್ಯಾಮಿಲೀಸ್ ಎಲ್ಲ ಸೇರ್ಕೊಂಡು ಒಂದು ಸಣ್ಣ ಬಿಸ್ನೆಸ್ ನ ಶುರು ಮಾಡಿ ಯಶಸ್ವಿಯಾಗಿ ರನ್ ಮಾಡ್ತಾ ಇದಾರೆ. ಇದು ಮಾಡ್ಬೇಕಂತ ನಿಮ್ಗೆ ಹೇಗೆ ಅನಿಸ್ತು? ಆಕ್ಚುಲಿ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಏನಾದ್ರೂ ಮಾಡ್ಬೇಕಂತ ತುಂಬಾ ಇಷ್ಟ. ನಾವು ಅವರು ಸುಮಾರು 5 ವರ್ಷ ಇರುವಾಗ ನನ್ನ ಲಾಸ್ಟ್ ಹುಡುಗಿ ನಮ್ಮ ಯಜಮಾನ್ರು ಲೆಮನೇಡ್ ಸ್ಟ್ಯಾಂಡ್ ಮಾಡಿದ್ರು. ನಾವು ಆವಾಗ ಬೇರೆ ಲೊಕೇಶನ್ ಅಲ್ಲಿ ಇದ್ದೀವಿ. ದೇ ವಾಂಟೆಡ್ ಟು ಸೆಲ್, ಸೊ ಮಾರಿ ಅಲ್ಲಿ ನಾವು ಸೇಲ್ ಮಾಡಿದ್ವಿ 1 ದಿನ 2 ದಿನ. ಬಟ್ ಅದು ಮನ್ಸಿನಲ್ಲಿ ಇತ್ತು ಏನಾದ್ರೂ ನಾವು ಮಾಡ್ಬೇಕಂತ. ನಮ್ಮ ತಂಗಿಗೂ ಈ ಸೆಟಪ್ ತುಂಬಾ ಇಷ್ಟ, ಏನಾದ್ರೂ ಮಾಡ್ಬೇಕಂತ. ಈ ರಜಾನಲ್ಲಿ ನಮ್ಮ ಮಕ್ಕಳು ಇವರು ಪ್ಲಾನ್ ಮಾಡಿದ್ರು ನಾವು ಏನಾದ್ರೂ ಮಾಡ್ಬೇಕು, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿರೋದು, ಮಕ್ಕಳು ವಿಡಿಯೋ ಗೇಮ್ ಆಡೋದು, ಇಲ್ಲಿ ಫೋನ್ ನಲ್ಲಿ ಇರೋದು, ಲೆಟ್ಸ್ ಡೂ ಸಮಥಿಂಗ್ ಫ್ರೂಟ್ಫುಲ್ ಅಂತ ಈ ಐಡಿಯಾ ಬಂತು. ನಾವು ಸುಮ್ಮನೆ ಸ್ಟಾರ್ಟ್ ಮಾಡಿ. ಮಕ್ಕಳಿಗೆ ರಜಾ ಬಂದಿದ ತಕ್ಷಣ ಅವರು ಕ್ರಿಕೆಟ್ ಆಡೋದಕ್ಕೋ ಇಲ್ಲ ಗೇಮ್ಸ್ ಆಡೋದಕ್ಕೋ ಹೊರಗಡೆ ಹೋಗ್ತಾರೆ. ಆದ್ರೆ ಅವ್ರ ತಂದೆ ತಾಯಿ ಅವರು ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುವಂತದ್ದು ಒಂದು ಬಿಸ್ನೆಸ್ ನ ಕಳಿಸ್ಕೊಡ್ತಾ ಇದಾರೆ. ಅದು ಈಗಿಂದಾನೆ ಫೌಂಡೇಶನ್ ಅಂತಾನೆ ಹೇಳ್ಬೋದು. ನಮ್ದು ನಮ್ಮ ಯಜಮಾನ್ರದ್ದು ಯಾವಾಗ್ಲೂ ನಮ್ಮ ಮಕ್ಕಳು ಏನ್ ಇಷ್ಟ ಪಡ್ತಾರೆ ಅದ್ ಮಾಡೋದು. ವಿ ವಿಲ್ ಫೆಸಿಲಿಟೇಟ್ ದಟ್. ಸೊ ಅವರು ಇಷ್ಟ ಪಡುವಾಗ ನಾವು ಸ್ವಲ್ಪ ಜೊತೆನಲ್ಲಿ ಸೇರಿಸಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ಏನೂ ತುಂಬಾ ಇಲ್ಲ, ಅವ್ರಿಗೆ ಏನ್ ಬೇಕೋ ನಾವು ಅದು ಮಾಡೋಣ, ಪ್ಲಾಟ್ಫಾರ್ಮ್ ಮಾಡ್ಕೊಡೋಣ ಅಂತ. ಅವ್ರಿಗೇನಾದ್ರೂ ಮಾಡ್ಬೇಕು ಹೇಳ್ತಾ ಇದ್ದಾರೆ ನಮ್ಮ ಮಗಳು, ಇದು ಮಾಡೋಣ ಅದು ಮಾಡೋಣ ಅಂತ. ಬಟ್ ದಿಸ್ ಇಸ್ ಮೋರ್ ಕಂಫರ್ಟಬಲ್ ನಮ್ಗೆ, ಮನೆ ಹತ್ರನೇ ಇದೆ, ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿ. ನೀವು ಪ್ಲಾನ್ ಏನೋ ಮಾಡಿದಿರಾ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾರ್ ಹೇಗೆ ಸಹಾಯ ಮಾಡಿದ್ರು? ಆಕ್ಚುಲಿ ನಮ್ಮ ಯಜಮಾನ್ರು ನಮ್ಗೆ ಎಲ್ಲದಲ್ಲೂ ಸಪೋರ್ಟಿವ್. ಅವ್ರು ನಮ್ಗೆ ಬ್ಯಾಕ್ ಬೋನ್. ಅದು ಒಳ್ಳೆ ಕೆಲಸಕ್ಕೆ ಯಾವಾಗ್ಲೂ ಅವ್ರು ಫಸ್ಟ್ ನಿಂತಿರ್ತಾರೆ. ಮಕ್ಕಳು ಏನ್ ಬೇಕಾದ್ರೂ ಅದು ಅವ್ರು ಬಂದ್ಬಿಟ್ಟು ಒಳ್ಳೆ ವಿಷಯದಲ್ಲಿ ಅವ್ರು ಯಾವಾಗ್ಲೂ ಇಲ್ಲ ಅಂತ ಹೇಳಿಲ್ಲ. ಸೊ ಅವ್ರಿಗೆ ಬಂದ್ಬಿಟ್ಟು ಎಲ್ಲ ಅವರು ಲೆಮನ್ ಜ್ಯೂಸ್, ಇವ್ರಿಗೆ ಒಂದು ಕೈಮನ ಅಂತಾರಲ್ಲ ಆ ತರ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಅವರೇ ಲೆಮನ್ ಜ್ಯೂಸ್ ಮಾಡಿದ್ದಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ನಾನು ಕಿಚನ್ ನಲ್ಲಿ ನಾನು ಅವ್ರನ್ನ ಬಿಡಲ್ಲ. ಬಟ್ ನಮ್ಮ ಯಜಮಾನ್ರು ಹಂಗಿಲ್ಲ, ಪಕ್ಕದಲ್ಲಿ ಇಟ್ಕೊಂಡು ಇದಾಗ್ಬೇಕು ಅದಾಗ್ಬೇಕು ಅಂತ ಅವರು ಅದು ಅರ್ಜಿ ಸ್ಟಾರ್ಟ್ ಮಾಡಿದ್ದಾರೆ, ಡಿಸೈರ್. ಇವರೇ ಇದು ಮಾಸ್ಟರ್ ಪ್ಲಾನ್ ಏನ್ ಬೇಕು. ಇವಾಗ ಕೂಡ ಇದು 3rd of 5th ಬಟರ್ ಮಿಲ್ಕ್ ಮಾಡ್ತಾ ಇರೋದು. ಟಕ್ಕಂತ ಹೋಗ್ಬಿಟ್ಟು ಜಲ್ದಿ ಮಾಡ್ಬಿಟ್ರು. ನಾವು ಆಚೆ ಇದೀವಿ, ಆಕ್ಚುಲಿ ಮಿಷಿನ್ ಒಳಗಡೆ ರನ್ ಮಾಡ್ತಾ ಇರೋದು ಇವರೇ. ಓಕೆ, ಇದಕ್ಕೆ ಮಾಸ್ಟರ್ ಮೈಂಡ್ ಇವರೇನಾ ಈ ಬಿಸ್ನೆಸ್? ಆಕ್ಚುಲಿ ನಾವೆಲ್ಲ ಬಂದ್ಬಿಟ್ಟು ಏನ್ ಹೇಳೋದು, ಬೇರೆ ನಾವು ಬಂದ್ಬಿಟ್ಟು ಕೈ ಕಾಲು ಎಲ್ಲ ಇವರೇ, ನಾವು ಅವ್ರು ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ. ಅವರೇ ಬ್ಯಾಕ್ ಬೋನ್, ಬ್ರೈನ್, ಹಾರ್ಟ್. ಸುಮ್ಮನೆ ಮನೆಯಲ್ಲಿ ಮಕ್ಕಳು ಇರೋದಕ್ಕಿಂತ ಪ್ರೊಆಕ್ಟಿವ್ ಆಗಿ ಏನೋ ಒಂದು ಮಾಡ್ಬೇಕಷ್ಟೇ, ಅವ್ರು ಕಳ್ಸ್ಕೊಡ್ಬೇಕು. ಪ್ಲಸ್ ಅದು ಮಾತ್ರ ಅಲ್ಲ, ಇವಾಗ ಬೇಸಿಗೆ ಇರೋದಕ್ಕೆ ವಾಟ್ ವಿಲ್ ಬಿ ದ ಬೆಸ್ಟ್ ಅಂತ ನಾವು ಯೋಚಿಸಿದಾಗ ಓಕೆ ಇದೇ ಇರುತ್ತೆ ಅಂತ ಬೆಸ್ಟ್ ಕ್ವಾಲಿಟಿನಲ್ಲಿ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಹೈಜೀನಿಕ್ ಆಗಿ ಮನೆಯಲ್ಲಿ ವಾಟ್ ಎವರ್ ಬೆಸ್ಟ್ ಮಾಡಬೇಕು ಅದು ಮಾಡ್ತಾ ಇದ್ರಿ. ಬಿಕಾಸ್ ದಟ್ ಈಸ್ ದ ವೇ ವಿ ವಾಂಟ್ ಟು ಸರ್ವಿಂಗ್ ಇಸ್ ಇಂಪಾರ್ಟೆಂಟ್. ನಮಗೆ ಅದೇ ಇಂಪಾರ್ಟೆಂಟ್, ಟು ಸರ್ವ್ ಪೀಪಲ್. ಇದರಲ್ಲಿ ನಮಗೆ ಹ್ಯಾಪಿನೆಸ್ ಅಷ್ಟೇ. ಇದು ಬಂದು ನಾವು ಕಾಸು ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಲ್ಲ. ವಿ ಫೈಂಡ್ ಹ್ಯಾಪಿನೆಸ್ ಇನ್ ಸರ್ವಿಂಗ್ ಪೀಪಲ್. ಆ್ಯಂಡ್ ಈ ರಾಜ್ಯದಲ್ಲಿ ಪ್ರೊಡಕ್ಟಿವ್ ಆಗಿದೆ. ಸುಮ್ಮನೆ ಕುತ್ಕೊಂಡು
ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅವ್ರಿಗೂ ಒಂದು ಬೋಲ್ಡ್ನೆಸ್, ಆಚೆ ಬಂದು ಸೊಸೈಟಿ ನೋಡಬೇಕು, ಜನ ನೋಡಬೇಕು, ಆ ಭಯ ಇರೋದಿಲ್ಲ, ಜನಗಳ ಜೊತೆ ಹಂಗೆ ವ್ಯವಹಾರ ಮಾಡಬೇಕು, ಅದೆಲ್ಲ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಕಳ್ಸಿಕೊಡ್ತಾ ಇದ್ದೀವಿ. ಯಾಕಂದರೆ ನಾಳೆ ಅವ್ರೂ ಒಂದು ಮನೆಯಲ್ಲಿ ಹೋಗಿ ಜೀವನ ಮಾಡಬೇಕು, ಅವರು ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ಅದೆಲ್ಲ ಇವಾಗ ಅವ್ರಿಗೆ ಹೆಲ್ಪ್ಫುಲ್ ಆಗಿದೆ. ಇಲ್ಲಿ ಲೇಬರ್ ಡಿಗ್ನಿಟಿ ಇರಬಾರ್ದು. ನಮ್ಮ ಮಕ್ಕಳಿಗೆ ಅದೇ ಕಲ್ಸ್ಕೊಡ್ತೀವಿ. ಶೈ ಮಾಡಿ, ನೀವು ಕಷ್ಟ ಪಡ್ತೀರಾ, ಅದು ಏನ್ ಜಾಬ್ ಇದ್ರೂ ಓಕೆ, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಆ ತರ ಮಾಡಿದ್ರೆ ನಿಮ್ಗೆ ಅಸಹ್ಯ ಆಗಬೇಕು. ಈ ತರ ಮಾಡಕ್ಕೆ ಏನು ಅಸಹ್ಯ ಇಲ್ಲ. ಪ್ಲಸ್ ನಾವು ಯೂಸ್ ಮಾಡಿರೋದು ಎಲ್ಲ RO ವಾಟರ್, ಪ್ಯೂರ್ RO ವಾಟರ್. ಇವ್ರು ಇದು ರಾಗಿ ಮಾಡಿರೋದು ತುಂಬಾ ಹೆಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ. ಬಟರ್ ಮಿಲ್ಕು ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಇವ್ರು ಏನೇನೋ ಹೇಳಿದ್ರು, ಬಟ್ ಇದು ಹೆಲ್ತ್ಗೂ ಚೆನ್ನಾಗಿರುತ್ತೆ ಅಂತಾನೆ. ಪ್ಲಸ್ ಎಲ್ಲೆಲ್ಲೋ ಹೋಗ್ತೀವಿ, ತುಂಬಾ ಪ್ರೈಸಿಂಗ್ ಆಗಿದೆ. ಒಂದು ಲೆಮನ್ ಜ್ಯೂಸ್ ಬಂದ್ಬಿಟ್ಟು 25 ಆ ತರ ಇದೆ, 30 rupees. ಇದು ಅಫೋರ್ಡಬಲ್ ಆಗಿರೋಣ, ಯಾಕೆಂದ್ರೆ ಲೇಬರ್ ಕ್ಲಾಸ್ ಪೀಪಲ್ ಎಲ್ಲರೂ ಇದ್ದಾರೆ ಈ ಕಡೆ. ಇದು ಮೇನ್ ಹಬ್, ಎಲ್ಲಾ ಕಡೆನೂ ಬರ್ತಾರೆ. ಅಫೋರ್ಡಬಲ್ ಆಗಿರೋಣ ಅಂತಾನೆ ನಾವು ಬಂದ್ಬಿಟ್ಟು ಇಲ್ಲಿಟ್ಟಿದ್ದು. ಪ್ಲಸ್ ಪ್ರೈಸಿಂಗು ಕಮ್ಮಿ ಆಗಿಟ್ಟಿದ್ದೀವಿ. ತುಂಬಾ ಓವರ್ ಆಗಿ ನಾವು ಪ್ರಾಫಿಟ್ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಆ ತರ ನಮ್ದು ಒಂದು ಕಡೆ ಮಕ್ಕಳಿಗೆ ಬಿಸ್ನೆಸ್ ಬಗ್ಗೆನೂ ಗೊತ್ತಾಗ್ಬೇಕು, ಇನ್ನೊಂದ್ ಕಡೆ ಕಸ್ಟಮರ್ಗೂ ನಾವು ಸರ್ವಿಸ್ ಕೊಡ್ಬೇಕು ಅಂತ ಎರಡು ಮಾಡ್ತಾ ಇದ್ದೀರಾ. ಹೌದು. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಬರ್ತಾ ಇದಾರೆ, ತುಂಬಾ ಖುಷಿ ಪಡ್ತಾ ಇದಾರೆ. ಇನ್ನು ಅವರು ಊಟ ಸ್ಟಾರ್ಟ್ ಮಾಡಿ ಅಂತ ನಮ್ ತಂಗಿಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದಾರೆ. ಫ್ಯೂಚರ್ ನಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಪ್ಲಸ್ ಯೂಸ್ ಮಾಡಿರೋಲ್ಲ ನ್ಯಾಚುರಲ್, ಒಂದ್ ಪೌಡರ್, ಒಂದ್ ಕೆಮಿಕಲ್, ರೆಡಿ ಮಿಕ್ಸ್ ಯಾವ್ದು ಇಲ್ಲ. ಎಲ್ಲ ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಗೆ ಹೆಂಗ್ ಮಾಡ್ತಿರೋ ಹಂಗೆ ಆಚೆ ತಗೊಂಡ್ಬಂದಿದ್ರಿ. ಒಳ್ಳೆ ಮನೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಸಿಗುತ್ತೋ ನೀವು ಅದನ್ನೇ ಬಳಸ್ಕೊಂಡು ಮಾಡಿದ್ರೆ ಅಬ್ಸಲ್ಯೂಟ್ಲಿ ಎವ್ರಿ ಡೇ ಫ್ರೆಶ್ ಆಗಿ. ಸೊ ಎಲ್ಲ ಒಳ್ಳೆ ರೆಸ್ಪಾನ್ಸ್. ಪೌಡರ್ ಎಲ್ಲ ಹಾಕೇ ಇಲ್ಲ ನಾವು. ಅಲ್ಲಲ್ಲಿ ಪೌಡರ್ ಮಿಕ್ಸ್ ಮಾಡ್ಬಿಡ್ತಾರೆ, ಅದೆಲ್ಲ ಇಲ್ಲ. ಆಕ್ಚುಲಿ ಮೊಸರ್ಗೆ ಬಂದು ಈ ಮೊಸರು ಬಂದ್ಬಿಟ್ಟು ನಮ್ ತಂಗಿ ಮಾಡಿದ್ದು. ಇವತ್ತು ಮನೆ ಹೋಮ್ ಮೇಡ್ ಕರ್ಡ್ ಮಾಡಿದ್ಲು ಅವಳು. ಹೋಮ್ ಮೇಡ್ ಮಾಡೋಣ ಅಂತ ಅವಳು ತುಂಬಾ ಇಷ್ಟ, ಅದಕ್ಕೆ ಅವಳು ಮಾಡಿದ್ದು, ಅದನ್ನಲ್ಲೇ ಮಾಡಿದ್ದು. ಇವಾಗ ಬಟರ್ ಮಿಲ್ಕ್ದು ಸ್ಪೆಷಲ್ ನಾನು ನಿಮ್ಗೆ ಏನಂತ ಹೇಳ, ಈ ಮೂರಲ್ಲಿ ಬೇಗ ಖಾಲಿ ಆಗಿರೋದೇನು ಅಂತ ಹೇಳಿದ್ರೆ ಬಟರ್ ಮಿಲ್ಕೆ ಸೇಲ್ ಜಾಸ್ತಿ ಆಗಿದೆ, ಖಾಲಿ ಆಗಿದೆ ಮ್ಯಾಮ್. ಅದ್ ನೋಡ್ಬೋದಾ? ಬನ್ನಿ ನೋಡಿ ಬೇಕಾದ್ರೆ. ಈ 3 ಟೈಪ್ಸ್ ಅಲ್ಲಿ ನೋಡಿ ಎಷ್ಟು ಉಳಿದಿದೆ ಅಂತ. ದೇವ್ರೆ, ನಿಮ್ಮ ಮೈಂಡಲ್ಲೂ ನಾನು ಎಷ್ಟೋ ಬಿಸ್ನೆಸ್ ಮಾಡಬೇಕು, ಒಂದು 100 ಯೋಚನೆಗಳು ನಿಮ್ಮಲ್ಲಿ ಇರುತ್ತೆ. ಒಂದು ಇದು ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಆಗ್ಬೋದು. ಈ ಲೊಕೇಶನ್ ಎಲ್ಲಿ ಬರುತ್ತೆ ಮ್ಯಾಮ್? ಇದು ಬಂದ್ಬಿಟ್ಟು BBMP HRBR ಲೇಔಟ್, BBMP ಆಫೀಸ್ ಆ ಕಡೆ ಇದೆ. ಇದು ಬ್ಯಾಂಗ್ಳೂರ್ 1 ಅಲ್ಲೇ, ಕಾಚರ್ಕನಹಳ್ಳಿ, ಬ್ಯಾಂಗ್ಳೂರ್ 1 ಆಫೀಸ್ ಎದುರುಗಡೆ. ನಾವು ಬೆಳಗ್ಗೆ 12 o'clock 12:30 ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆಕ್ಚುಲಿ ಎಷ್ಟು ತನಕ ಇರುತ್ತೋ ಅಷ್ಟು ತನಕ. ಖಾಲಿ ಆದ್ರೂ ಬ್ಯಾಚಸ್ ಏನಾದ್ರು ಮಾಡ್ತೀರಾ? ಹೌದು, ಬ್ಯಾಚಸ್ ಮಾಡ್ತಾ ಇದೀವಿ. ಮ್ಯಾಕ್ಸಿಮಮ್ 4 o'clock. ಮಜ್ಜಿಗೆ ತಗೊಂಡೆ ಫಸ್ಟು, ಆಮೇಲೆ ರಾಗಿ. ಹೇಗಿತ್ತು ಮಜ್ಜಿಗೆ? ಚೆಂದಾಗಿತ್ತು. ಎಷ್ಟು ಕೊಟ್ರೆ? ಮಜ್ಜಿಗೆ ಬಂದು 10 ರೂಪಾಯಿ, ರಾಗಿ ಗಂಜಿ 15 ರೂಪಾಯಿ. ಈ ಬಿಸಿಲಿಗೆ ನೀವು ಸರಿಯಾಗಿದ್ದನ್ನ ತಗೊಂಡಿದ್ರ? ಚೆಂದಾಗಿತ್ತು. ಥ್ಯಾಂಕ್ ಯು.